ಅಡಿಕೆ ತಟ್ಟೆನಲ್ಲಿ 15ರಿಂದ 18 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಲ್ಲೋ ನೀವೊಂದು 50ರಿಂದ 60 ಸಾವಿರ ರೂಪಾಯಿ ಖಂಡಿತವಾಗಿ ದುಡಿಬೋದು. ಅಡಿಕೆ ತಟ್ಟೆನಲ್ಲಿ ಅಷ್ಟು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ರಿಟರ್ನ್ಸ್ನ ಬೇರೆ ಇನ್ಯಾವ ಆದಾಯದಲ್ಲೂ ಮಾಡೋಕ್ಕಾಗಲ್ಲ. ಎಣ್ಣೆಗಾಣಕ್ಕೆ 400ರಿಂದ 500 ಲೀಟ್ರ್ ಹಾಕ್ಕೊಳ್ಳಿ, ನಿಮ್ಮ ಇನ್ಕಮ್ಮು 30ರಿಂದ 35 ಸಾವಿರ ರೂಪಾಯಿ. ಕ್ವಾಲಿಟಿನ ಮೇಂಟೈನ್ ಮಾಡ್ತಿರೋದ್ರಿಂದ ನನಗೆ ಕಸ್ಟಮರ್ ಬೇಸು ಬೆಳೀತಾ ಹೋಗ್ತಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಿನಿ ಗೌಡ ಅಂತ ಹೇಳಿ. ಇವತ್ತು ವಿಸ್ತಾರ ಚಾನಲ್ನಲ್ಲಿ ನನ್ನ ತೋಟದ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಅಡಿಕೆ ತಟ್ಟೆದು ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ನನ್ನ ತೋಟ ಇರೋ ಜಾಗದಲ್ಲಿ ಸುಮಾರು 2.5ರಿಂದ 3 ಸಾವಿರ ಎಕರೆ ಬೇರೆ ಬೇರೆ ರೈತರದ್ದು, ಅಂದರೆ ಈ ಸರೌಂಡಿಂಗ್ನಲ್ಲಿ 2.5ರಿಂದ 3 ಸಾವಿರ ಎಕರೆ ಅಡಿಕೆ ತೋಟ ಇದೆ. ಸೊ ಅಡಿಕೆ ತೋಟ ಇಲ್ಲಿರೋದ್ರಿಂದ ಅಡಿಕೆ ಎಲೆಗಳು ಬೀಳುತ್ತೆ ಅಡಿಕೆ ಮರದಿಂದ, ಅದನ್ನು ಯೂಟಿಲೈಸ್ ಮಾಡಿಕೊಂಡು ಅಡಿಕೆ ತಟ್ಟೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನನಗೆ ರಾ ಮೆಟೀರಿಯಲ್ನ ಪ್ರೊಕ್ಯೂರ್ ಮಾಡೋದಕ್ಕೆ ಕಮ್ಮಿ ರೇಟಲ್ಲಿ ಆಗುತ್ತೆ ಅನ್ನೋದು. ಹಾಗಾಗಿ ನಾನು ಅಡಿಕೆ ತಟ್ಟೆನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಈಗ 12 ಡೈಸ್ ಇದೆ ನನ್ನ ಹತ್ರ. ಅದರಲ್ಲಿ ನಾವು ಇಂಚಸ್ ವೈಸು ನಾವು ಮಾಡ್ಕೊಳ್ತಿದ್ದೀವಿ ಎಲೆನ. ಆ್ಯಂಡ್ ಪ್ರೊಕ್ಯೂರಿಂಗ್ ಆಫ್ ಲೀವ್ಸು ನನಗೆ ಇಲ್ಲಿ ನಾನೇ ಹೋಗಿ ನಮ್ಮ ಕೆಲಸದವ್ರನ್ನ ಕಳಿಸಿ ತರಿಸಿದಾಗ ನಮಗೆ ₹1, ₹1.25 ಸಿಗ್ತಿದೆ. ಅವರೇ ರೈತರ ತಂದು ಹಾಕುವಾಗ 1.5, ₹1.25, ಕ್ವಾಲಿಟಿ ಚೆನ್ನಾಗಿದ್ರೆ ₹2 ಕೂಡ ಕೊಡ್ತಿದ್ದೀವಿ. ಆ ರೀತಿ ಇಲ್ಲಿ ಏನು ರಾ ಮೆಟೀರಿಯಲ್ ನನಗೆ ಅವೈಲಬಿಲಿಟಿ ಇದೆ ಅಂತ ಹೇಳಿಬಿಟ್ಟು ನಾನು ಅಡಿಕೆ ತಟ್ಟೆ ಯೂನಿಟ್ನ ಶುರು ಮಾಡಿದೆ. ಅದಕ್ಕೆ ನನಗೆ ನಿಯರ್ಲಿ ಒಂದು 15 lakhs ಆಗಿದೆ ಇನ್ವೆಸ್ಟ್ಮೆಂಟು. ಅಂದರೆ ಕಟ್ಟಿರೋ ಬಿಲ್ಡಿಂಗ್ ಇರ್ಬೋದು, ಮೆಷಿನರೀಸ್ ಇರ್ಬೋದು, ಆ್ಯಂಡ್ ಅದಕ್ಕೆ ಪವರ್ ಕನ್ಸಂಪ್ಷನ್ಗೆ ನಾನು ಪವರ್ ಸಪ್ಲೈ ತೊಗೊಂಡಿರ್ಬೋದು. 15ರಿಂದ 18 ಲಕ್ಷ ರೂಪಾಯಿ ನನಗಾಗಿದೆ ಅದು ಖರ್ಚು. ಆ್ಯಂಡ್ ಪರ್ ಡೇ ನಾವು ಅದರಲ್ಲಿ ಒಂದು 1500 ಒಂದು ಮಿಷನ್ಗೆ, ಅಂದರೆ 6 ಡೈಯಿಂದ 1500 ಅಂದರೆ 2 ಮೆಷಿನ್ಸಿಂದ ನಾವು ಒಂದು 3000 ಎಲೆವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಅಂತಂದರೆ ಒಂದು ಎಲೆಗೆ ನಾವು ₹1 ಅಂತ ಮಿನಿಮಮ್ ₹1 ಅಂತ ಇಟ್ಕೊಂಡಾಗ್ಲೂ ನಮಗೆ ಒಂದು ₹3000 ಆದಾಯ ಬರ್ತಿದೆ. ಅಂದರೆ ಎಲ್ಲ ಖರ್ಚು ಹೋಗಿ ನಾವು ₹1 ಲಾಭ ನೋಡ್ಬೋದು ಒಂದು ಎಲೆಯಿಂದ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಮಾಡಿ ಅಂತ ಹೇಳ್ತಿಲ್ಲ. ಈಗ ನಾವು ನಿರುದ್ಯೋಗ ಸುಮಾರಿದೆ ನಮ್ಮ ದೇಶದಲ್ಲಿ. ನಾವು ಯಾರೋ ಕೆಲಸ ಕೊಡ್ತಾರೆ ಅಂತ ನಮ್ಮ ಏಜ್ನ ನಾವು ದಾಟ್ಕೊಂಡು ಹೋಗೋ ಬದಲು ಇರೋ ಜಾಗದಲ್ಲಿ, ಒಂದು ಪುಟ್ಟ ಜಾಗದಲ್ಲಿ ನಾವು ಇನ್ಕಮ್ ಜನ್ರೇಟ್ ಹೆಂಗೆ ಮಾಡಬೇಕು. ಈಗ ನಾನು ಇಲ್ಲಿ 25 ಲಕ್ಷ ಖರ್ಚು ಮಾಡಿ ಮಶ್ರೂಮ್ ಯೂನಿಟ್ ಮಾಡಿದ್ದೀನಿ ಅಂತ ಹೇಳಿದೆ. ನಿಮಗೆ ಮನಸ್ಸಿದ್ರೆ ದಿನಕ್ಕೆ 10 kg ಪ್ರೊಡಕ್ಷನ್ ತೆಗೀರಿ. 10 kg ತೆಗೆದ್ರು ನಿಮಗೆ ದಿನ ನಿಮ್ಮ ಖರ್ಚೆಲ್ಲ ಹೋಗಿ ಸುಮಾರು ₹1,300ವರೆಗೂ ಬರುತ್ತೆ, ಉಳಿಯುತ್ತೆ ನಿಮಗೆ ದುಡ್ಡು. ಸೊ ಮಂತ್ಲಿ ಅಂತ ಅಂದಾಗ 30ರಿಂದ 36 ಸಾವಿರ ರೂಪಾಯಿ ನೀವು ಆದಾಯ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲೇ ಎಲ್ಲೋ ಒಂದು ಟೆರೇಸ್ನಲ್ಲೋ ಇನ್ನೊಂದು ರೂಮು ಅಥವಾ 2 ಕೊಠಡಿ ಇದ್ದರೆ ಸಾಕು, ಅಷ್ಟನ್ನು ನೀವು ಕಲ್ಟಿವೇಷನ್ ಮಾಡಿ 10 kg ಅಷ್ಟು ತೆಗಿಬೋದು. ಅದರದ್ದೇನಾದರೂ ಮಾಹಿತಿ ಬೇಕಂದರೆ ಟ್ರೈನಿಂಗ್ದು ಅದು ಇದು ಖಂಡಿತ ನನಗೆ ಕಾಲ್ ಮಾಡಿ. ಟ್ರೈನಿಂಗ್ ನಾವು ಜೆನ್ಯೂನ್ ಆಗಿರೋರಿಗೆ ಕೊಡ್ತೀವಿ. ಯಾಕಂದರೆ ಸುಮ್ಮನೆ ಬರ್ತಾರೆ, ಅವ್ರದ್ದು ಟೈಮ್ ವೇಸ್ಟು, ನಮ್ಮದು ಟೈಮ್ ವೇಸ್ಟ್ ಬೇಡ. ಜೆನ್ಯೂನ್ ಆಗಿ ನಿಜವಾಗ್ಲೂ ಮಾಡ್ತಾರೆ ಅಂತ ಅಂದಾಗ ನಾವು ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೆ ನಂತರ ಏನೇ ಅವ್ರದ್ದು ಡೌಟ್ಸ್ ಇದ್ದರೂ ಸಪೋರ್ಟಿವ್ ಕಾಲ್ಸ್ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ. ಕೆಲವರು ಮಾರ್ಕೆಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಅಂಥವ್ರಿಗೆ ಕೂಡ ನೀವು ಇಂಥ ಕಡೆ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಹೇಳ್ತೀವಿ. ನಾವು ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಲ್ಲ. ಬಿಕಾಸ್ ಬೈಬ್ಯಾಕು ನಾನು ನೋಡಿಬಿಟ್ಟಿದ್ದೀನಿ ಮಾರ್ಕೆಟ್ನಲ್ಲಿ, ನನಗೆ ಅದು ಎಲ್ಲ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಬೈಬ್ಯಾಕ್ ಅಂತ ಹೇಳ್ತಾರೆ, ತೊಗೊಳ್ತಾರೆ, ಮತ್ತು ಅದು ಪೇಮೆಂಟ್ಸ್ ಕೊಡೋಲ್ಲ. ಅದಿಲ್ಲ. ನಾವು ಇಂಥ ಕಡೆ ಹಾಕ್ತಿದ್ದೀವಿ. ನೀವು ಹಿಂಗೆ ಇಲ್ಲಿ ಎಲ್ಲೋ ಒಂದು ಸೋರ್ಸ್ ಇದೆ, ಅವ್ರಿಗಿಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಖಂಡಿತವಾಗಿ ಆ ಮಾರ್ಗದರ್ಶನ ನಾವು ಕೊಡ್ತೀವಿ. ಸೊ ಅಡಿಕೆ ತಟ್ಟೆನಲ್ಲಿ 15ರಿಂದ 18 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನೀವು ಖಂಡಿತವಾಗಿ ಮಿನಿಮಮ್ ಅಂತ ಇಟ್ಕೊಂಡ್ರು ಬೇಡ, 3000 ಎಲೆ 5 ದಿನ ರಜಾ ಭಾನುವಾರ ತೆಗೆದ್ರೂ 25 ದಿನ ವರ್ಕಿಂಗ್ ಡೇ ಅಂತ ಮಾಡಿದ್ರು ಎಲ್ಲೋ ನೀವೊಂದು 50ರಿಂದ 60 ಸಾವಿರ ರೂಪಾಯಿ ಖಂಡಿತವಾಗಿ ದುಡಿಬೋದು. ನೀವು ಅಷ್ಟು ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ರಿಟರ್ನ್ಸ್ನ ಬೇರೆ ಇನ್ಯಾವ ಆದಾಯದಲ್ಲೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಖಂಡಿತ ಮಾಡ್ಬೋದು. ಅದರಿಂದ ನೆಕ್ಸ್ಟು ಹೋದೆ ಎಣ್ಣೆಗಾಣ. ಅಂದರೆ ಮರದ ಗಾಣ ಹಾಕೋದಕ್ಕೆ, ಅಂದರೆ ಎತ್ತಿನ ಗಾಣ ಹಾಕಿಲ್ಲ ನಾವು, ಪ್ರೋಸೆಸ್ಸು ಮರದ ಗಾಣ. ಆದರೆ ಓಡೋ ಅಂಥ ಏನು ಇದಿದೆ ಅಲ್ಲ, ಅದು ಎತ್ತಿನ ಬದಲು ಕರೆಂಟ್ ಓಡಿಸ್ತಿದೆ. ಇದನ್ನು ಏನಕ್ಕೆ ಚೂಸ್ ಮಾಡಿದೆ ಅಂತಂದಾಗ, ನನಗೆ ಆರೋಗ್ಯ ಕೆಟ್ಟಿದ್ದಾಗ 10 ವರ್ಷದ ಹಿಂದೆ ಅವತ್ತು ನನ್ನ ಫ್ರೆಂಡ್ ಡಾಕ್ಟರು ಅವಳು ಸಜೆಸ್ಟ್ ಮಾಡಿದ್ಲು, ನೋ ರಿಫೈನ್ಡ್ ಆಯಿಲ್ಸ್ ಬದಲು ಇನ್ನು ಮುಂದಕ್ಕೆ ಅಂತಂದ್ಲು. ನಾವು ಗುಬ್ಬಿನಲ್ಲಿ ಹೋಗಿ ರುಬ್ಬಿಸ್ಕೊಂಡ್ಬರ್ತಿದ್ವಿ. 10 ವರ್ಷದಿಂದ ಅದೇ ಕೆಲಸ. ಅಲ್ಲಿ ಹೋಗೋದು ಲಂಸಮ್ಮಾಗಿ ಎಲ್ಲ ಕೊಟ್ಟು ರುಬ್ಬಿಸ್ಕೊಂಡು ಬರ್ತಿದ್ರಿ. ಹಂಗಾಗಿ ಅದನ್ನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಕನ್ಸಂಪ್ಷನ್ ಆಫ್ ಎಡಿಬಲ್ ಆಯಿಲ್ ಏನು ಹೇಳ್ತಾರೆ, ಇದು ವುಡ್ ಪ್ರೆಸ್ಡ್ ಆಯಿಲ್ ಅಂತ ನಾವು ಮಾಡ್ತಿರೋದು, ಕೋಕೋನಟ್ ಆ್ಯಂಡ್ ಗ್ರೌಂಡ್ ನಟ್.
ಅದು ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಅಂದರೆ ನನ್ನ ಫ್ರೆಂಡ್ ಸರ್ಕಲ್ನಲ್ಲೇ ಸುಮಾರು ಜನ, ನಾನು ಗುಬ್ಬಿಗೆ ಹೋಗುವಾಗ ಎಲ್ಲರೂ ಒಂದು ಸರ್ತಿ ಹೋದರೆ 200-300 ಲೀಟ್ರ್ ರುಬ್ಬಿಸ್ಕೊಂಡು ಬರ್ತಿದ್ದೆ. ಸೊ ಒಂದು ಥಾಟ್ ಪ್ರೊಸೆಸ್ನಲ್ಲಿ ಬಂತು, ಯಾಕೆ ನಾನು ಅದನ್ನ ಇಲ್ಲಿ ಮಾಡಬಾರ್ದು, ಇಲ್ಲೇ ನನ್ನ ಕೈನಲ್ಲೇ ಇಷ್ಟು ಕಸ್ಟಮರ್ಸ್ ಇದ್ದಾರೆ, ನಾನೇ ಇಲ್ಲಿ ಯಾಕೆ ಮಾಡಬಾರ್ದು, ಅಲ್ಲಿವರೆಗೂ ಯಾಕೆ ಹೋಗಬೇಕು ಅಂತ ಹೇಳಿ ಎಣ್ಣೆಗಾಣ ಮಾಡ್ಕೊಂಡ್ವಿ. ಅಲ್ಲಿ 2 ಮಿಷಿನ್ ಇಟ್ಕೊಂಡಿದ್ದೀವಿ. ಒಂದು ಕೊಬ್ಬರಿ ಎಣ್ಣೆ ಮತ್ತು ಗ್ರೌಂಡ್ ನಟ್ ಎರಡೇ, ಅಂದರೆ ಕಡಲೆ ಬೀಜದ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ಎರಡೇ ಮಾಡ್ತಿದ್ದೀವಿ. ಸೊ ಅದರಲ್ಲೂ ಅಷ್ಟೇ, ನಾನು ಎಲ್ಲ ಎಕ್ಸಾಜುರೇಟ್ ಮಾಡಿ ಹೇಳೋದು ಬೇಡ. ಇವಾಗ ನಾನು ಹೇಳೋದು, ಆ ಯೂನಿಟಿಗೆ ನಾನು ಒಂದು 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಯಾವುದು ಎಣ್ಣೆಗಾಣಕ್ಕೆ, ಮೆಷಿನ್ನು, ಎಲೆಕ್ಟ್ರಿಸಿಟಿ ನಾವು ತೊಗೊಂಡಿರೋದು ಪ್ಲಸ್ ಬಿಲ್ಡಿಂಗು, ಇದನ್ನು ಮತ್ತು ರಾ ಮೆಟೀರಿಯಲ್ ಫಸ್ಟು ತೊಗೊಂಡು ಬರುವಂಥ ರಾ ಮೆಟೀರಿಯಲ್ ಒಂದು 12 ಲಕ್ಷ ರೂಪಾಯಿ ಯೂನಿಟಿಗೆ ನಾನು ಸ್ಪೆಂಡ್ ಮಾಡಿದಾಗ, ನೀವು ಜಾಸ್ತಿ ಹಾಕಬೇಡಿ, 400-500 ಲೀಟ್ರ್ ಹಾಕ್ಕೊಳ್ಳಿ. ನಿಮ್ಮ ಇನ್ಕಮ್ಮು 30,000-35,000 ರೂಪಾಯಿ ಸಾಕು. ಒಂದು ನಿರುದ್ಯೋಗಿಗೆ ಇದನ್ನು ಮಾಡಿಕೊಂಡಾಗ ಖಂಡಿತವಾಗಿ ಇಂಥ ಯೂನಿಟ್ಸ್ಗೆ ಕೆಲವು ಯೋಜನೆಗಳಲ್ಲಿ ಲೋನ್ ಸ್ಕೀಮ್ಸ್ ಇದೆ. ನಾನು ಮಶ್ರೂಮಿಗೆ ಬಿಟ್ಟು ಇನ್ಯಾವುದಕ್ಕೂ ತೊಗೊಂಡಿಲ್ಲ. ಈಗ ಇದರಲ್ಲಿ ಅದು PMFME ಅಂತ ಅದು ಸ್ಕೀಮ್ನಲ್ಲಿ ಮಸಾಲ ಯೂನಿಟಿಗೆ ಅಂತ ಕೊಡ್ತಿದ್ದಾರೆ ಅಂತ ಬಂದಿದೆ ನ್ಯೂಸು. ಅಂದರೆ ಫುಡ್ ಪ್ರೊಸೆಸಿಂಗ್ ಯೂನಿಟಿಗೆ ಈಗ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಲೋನ್ಸ್ ತೊಗೊಂಡಾಗ ನಾವು ಇನ್ನೂ ಏನಾದರೂ ಮಾಡ್ಬೋದು ಹೆಚ್ಚಿಗೆ ಅಂತ. ಸೊ ಹಂಗಾಗಿ ಒಂದು ಎಣ್ಣೆಗಾಣ ಒಂದು ಮಾಡಿದ್ದೀವಿ. ಅಲ್ಲಿಂದ ಕಮ್ಮಿಂಗ್ ಟು ನೆಕ್ಸ್ಟ್ ಯೂನಿಟ್, ಮಸಾಲ ಪೌಡರ್ಸು, ಅಂದರೆ ಈ ಧನಿಯಾ ಪೌಡರ್ ಇರ್ಬೋದು, ಸಾಂಬಾರು ಪೌಡರ್ಸು, ಹಳದಿ ಪೌಡರು, ಇವತ್ತೆಲ್ಲ ನಾವು ನೋಡಿದ್ದೀವಿ, ತುಂಬ ಕಲಬೆರಕೆದ್ದು ತಿಂತಾ ಇದ್ದೀವಿ. ಸೊ ನಾವೇನು ಅಥೆಂಟಿಕ್ಕಾಗಿ ಮನೆಯಲ್ಲಿ ಮಾಡ್ತಿದ್ವಿ ಹಳೆ ಕಾಲದಲ್ಲಿ, ಅದನ್ನೇ ನಾವು ಆ ರೆಸಿಪಿನೇ ಇಟ್ಕೊಂಡು ಈಗ ಸಾಂಬಾರು ಪೌಡರು ಮತ್ತು ಹಳದಿ ಪೌಡರು, ಆಮೇಲೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಪುಳಿಯೋಗರೆ, ಇಷ್ಟು ಇದನ್ನು ಮಾಡ್ತಿದ್ದೀವಿ. ಬಟ್ ಅದಕ್ಕೆ ಮೆಷಿನರೀಸು ಮತ್ತು ಆ ಯೂನಿಟಿಗೆ ಒಂದು 10 ಲಕ್ಷ ಖರ್ಚು ಮಾಡಿದ್ವಿ. 8 ಲಕ್ಷ ಖರ್ಚು ಮಾಡಿದ್ದೀನಿ. ಬಟ್ ಮೆಷಿನರೀಸ್ ಇನ್ನೂ ಓಪನ್ ಮಾಡಿಲ್ಲ. ಯಾಕಂದರೆ ಮೆಷಿನರೀಸ್ನ ಓಪನ್ ಮಾಡಿದಾಗ ಒಂದು ಡೇದು ಪ್ರೊಡಕ್ಷನ್ ನನಗೆ 400 kg ಬರುತ್ತೆ. ನನಗಿನ್ನೂ ಅಂಥ ದೊಡ್ಡ ಆರ್ಡ್ರ್ ಬಂದಿಲ್ಲ. ಸೊ ಈಗ ಮ್ಯಾನ್ಯುಯಲ್ಲಾಗಿ ನಾವು ಮನೆಯಲ್ಲಿ ಯಾವ ರೀತಿ ಹಳೆ ಕಾಲದಲ್ಲಿ ಹುರ್ಕೊಂಡು ಮಾಡಿ ಆ ಥರ ಮಾಡ್ತಿದ್ರು, ವಿ ಆರ್ ಡೂಯಿಂಗ್. ಅದನ್ನು ಪರವಾಗಿಲ್ಲ, ಒಂದು ಎಲ್ಲ ಪೌಡರ್ಗಳು ಸೇರಿ ಒಂದು 150-200 kg ಹೋಗ್ತಾ ಇದೆ ನನಗೀಗ. ಸೊ ಯಾವುದಾದ್ರೂ ದೊಡ್ಡ ಆರ್ಡ್ರ್ ಸಿಕ್ಕಿದಾಗ ಮೆಷಿನ್ಸು ಆನ್ ಮಾಡ್ತೀವಿ. ಆ್ಯಂಡ್ ಇನ್ ದ ಮೀನ್ ಟೈಮು ಲಾಸ್ಟ್ ಇಯರ್ ನಾನು ಅಪ್ರೋಚ್ ಮಾಡಿದ್ದೆ ತೋಟಗಾರಿಕೆ ಇಲಾಖೆಯವ್ರನ್ನ, ಯಾವುದಾದ್ರೂ ಸ್ಕೀಮ್ಸ್ ಇದೆಯಾ ಏನಾದರೂ ಬೇರೆ ಲೋನ್ ತೊಗೊಳ್ಳೋಕ್ಕೆ ಅಂತ. ಅವಾಗ ಹೇಳಿದರು ಫುಡ್ ಪ್ರೊಸೆಸಿಂಗಿಗೆ 2024ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಆ ಒಂದು ರೀಸನ್ ಕೂಡ ನಾನು ಇನ್ನೂ ಮೆಷಿನ್ಸ್ನ ಅನ್ಬಾಕ್ಸ್ ಮಾಡಿಲ್ಲ. ಯಾಕಂದರೆ ಈಗ ನಾವು ಮೆಷಿನ್ನ ಅನ್ಬಾಕ್ಸ್ ಮಾಡಿ ರನ್ನಿಂಗ್ ಯೂನಿಟ್ನಕ್ಕೆ ಕೆಲವು ಸರ್ತಿ ಲೋನ್ಸ್ನ ಕೊಡಲ್ಲ, ನ್ಯೂ ಪ್ರಾಜೆಕ್ಟ್ ಅಂದಾಗ ಮಾತ್ರ ಕೊಡ್ತಾರೆ. ಸೊ ಅನ್ಬಾಕ್ಸ್ ಮಾಡದೆ ಇಟ್ಕೊಂಡಿದ್ದೀನಿ ಮೆಷಿನರೀಸು. ಈ ಸಲ ಅಪ್ಲೈ ಮಾಡಿದಾಗ ಸಿಗ್ಬೋದು. ಅದಕ್ಕೂ ಕೂಡ 50% ಸಬ್ಸಿಡಿ ಇದೆ. ಅಂದರೆ ನೀವು 10 ಲಕ್ಷ ಲೋನ್ ತೊಗೊಂಡ್ರೆ 5 ಲಕ್ಷ ಅಷ್ಟೇ ಕಟ್ಟೋದಿರುತ್ತೆ. ಸಮ್ಟೈಮ್ಸ್ ಡಿಪೆಂಡ್ಸ್ ಆನ್ ದ ಸ್ಕೀಮ್ಸು. 40 ಗ್ಯಾರಂಟಿ ಇದ್ದಿರುತ್ತೆ, 40% ಇದ್ದೇ ಇರುತ್ತೆ. ಸಮ್ಟೈಮ್ಸು ಎಕ್ಸ್ಟ್ರಾ ಕ್ಯಾಟಗರಿನಲ್ಲಿ 50% ಅಂತ ನಮಗೆ ಸಬ್ಸಿಡಿಗಳನ್ನ ಕೊಡ್ತಾರೆ. ಸೊ ಇದು 4 ಯೂನಿಟ್ ಆಯಿತು. ಇಲ್ಲಿಂದ ಕೆಳಗಡೆ ಹೋಗಿದ್ರೆ, ಅಂದರೆ ಇನ್ನೊಂಚೂರು ಆಮೇಲೆ ತೋರಿಸ್ತಾನೆ, ಒಂದು ಚಿಕ್ಕ ಪೌಲ್ಟ್ರಿ ಮಾಡಿದ್ದೀವಿ. ಇಲ್ಲಿ 500 ಕೋಳಿ ಬಿಡೋಷ್ಟು ಪ್ರಾವಿಷನ್ ಮಾಡಿದ್ದೀವಿ ಲೇಯರ್ ಕೇಜಸ್ ಆಗಿ. ಬ್ರೌನ್ ಎಗ್ ಅಂತ ಹೇಳ್ತಾರೆ. ಲಾಸ್ಟ್ ಟೈಮು ನಾನು ಅಂದರೆ ಡಿಸ್ಕಷನ್ ಮಾಡುವಾಗ ಜನ ಹೇಳೋದು ಇದು ನಾಟಿ ಅಲ್ಲ ಅಂತ. ನನಗೆ ಇಲ್ಲಿವರೆಗೂ ಫಾರಮ್ ಕಾನ್ಸೆಪ್ಟು ಅರ್ಥ ಆಗಿಲ್ಲ. ಫಾರಮ್ ಕೋಳಿ, ಫಾರಮ್ ಹಸು ಅನ್ನೋದಂದರೆ ನಾವು ರೇರಿಂಗು ಪ್ರೊಸೀಜರ್ನ ಫಾರಮ್ನಲ್ಲಿ ಮಾಡ್ತೀವಿ. ಅಂದರೆ ಈಗ ಬೀದಿನಲ್ಲಿರೋ ನಾಯಿಗೆ ತೊಗೊಂಡೋಗಿ ಯಾರು ಬೇಕಾದರೂ ಊಟ ಹಾಕ್ಬೋದು. ಆದರೆ ಒಂದು ಮನೇಲಿ ಸಾಕಿರೋ ನಾಯಿಗೆ ಆ ಯಜಮಾನನೇ ಟೈಮು ಕರೆಕ್ಟಾಗಿ ಊಟ ಹಾಕ್ತಾನೆ, ಆಮೇಲೆ ಅದಕ್ಕೆ ಬೇಕಾದಷ್ಟು ಊಟ ಅಷ್ಟೇ ಕೊಡ್ತಾನೆ, ಇಷ್ಟೇ ಪ್ರಮಾಣ, ಈ ಟೈಮ್ನಲ್ಲೇ ಒಂದು ವ್ಯಾಕ್ಸಿನೇಷನ್ ಮಾಡಬೇಕು. ಆ ಥರ ಅಷ್ಟೇ ಕೋಳಿನ ಹಸುನ ಸಾಕೋಕ್ಕಾಗತ್ತೆ ಅಂತ. ಅದು ಬಿಟ್ಟು ತಳಿ ಯಾವುದು ಫಾರ್ಮ್ ತಳಿ ಅಂತ ಇಲ್ಲ. ಎಲ್ಲನೂ ಬೇಸಿಕಲಾಗಿ ಅದಕ್ಕೊಂದು ಬ್ರೀಡ್ ಹೆಸರು ಇರುತ್ತೆ. ಆ ಬ್ರೀಡ್ ಹೆಸರು ಬಂದು ನಮ್ಮದು BV380. ಸೊ BV380 ಎಗ್ಸು, ಬ್ರೌನ್ ಎಗ್ಸ್ ಏನು ಬರುತ್ತೆ, ಅದನ್ನು ನಾನು ಇವತ್ತು 10 ರೂಪಾಯಿ ಹಂಗೆ ಮಾರ್ತಿದ್ದೀನಿ. 500 ಕೋಳಿ ಇಟ್ಕೊಂಡ್ರು ಯಾರಾದರೂ ಒಬ್ಬರು ನಿರುದ್ಯೋಗಿಗಳು ಅದನ್ನು ನನಗೆ ಯೂನಿಟ್ ಮಾಡೋಕ್ಕೆ 12.5 ಲಕ್ಷ ಖರ್ಚಾಯಿತು ವಿತ್ ಕೋಳಿ. ಮೊಟ್ಟೆ ಇಡೋ ಅಂಥ ಕೋಳಿನೇ ತಂದು ಆ ಕೇಜಸ್ಸು ಮತ್ತು ಆ ಶೆಡ್ಡು ಏನು ಮಾಡಿದ್ದೀನಿ, ಅಲ್ಲಿಗೆ ಪವರ್ ಸಪ್ಲೈ ತೊಗೊಂಡಿರೋದು ಎಲ್ಲ ಸೇರಿ ಒಂದು 12.5 ಲಕ್ಷ ಖರ್ಚಾಗಿದೆ. ಸೊ 12.5 ಲಕ್ಷ ನಾವು ಖರ್ಚು ಮಾಡಿದಾಗ ನಮಗೆ ಬರೋ ಆದಾಯ 35,000-40,000 ರೂಪಾಯಿ ಪ್ರತಿ ತಿಂಗಳು ದುಡಿಬೋದು, ಆರಾಮಾಗಿ ದುಡಿಬೋದು. ಆ್ಯಂಡ್ ಅದೇ ಸ್ವಲ್ಪ ಮಾರ್ಕೆಟಿಂಗ್ನ ನೀವು ಇಟ್ಕೋಬೇಕು. ನಾವು ಇವತ್ತವರೆಗೂ B2B ಎಲ್ಲೂ ಹೋಗಿಲ್ಲ. ಮಶ್ರೂಮ್ಗೊಂದಕ್ಕೆ ಬಿಟ್ಟರೆ ನಾವು B2Cನಲ್ಲೇ ಇದ್ದೀವಿ. ಎಲ್ಲಾದ್ರೂ ನನ್ನದೇ ಆಗಿದ್ದು ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ಇರ್ಬೋದು. ಈಗ ಒಬ್ಬರು ಕನ್ಸ್ಯೂಮ್ ಮಾಡಿದ್ರು ಅಂದ್ಕೊಳ್ಳಿ ನಮ್ಮ ಪ್ರಾಡಕ್ಟ್ನ, ಅವ್ರು ವೆನ್ ದೇ ಆರ್ ಸ್ಯಾಟಿಸ್ಫೈಡ್ ಇನ್ನೊಂದು 4 ಜನ ಕೇಳಿದ್ರು. ಕ್ವಾಲಿಟಿನ ಮೇಂಟೈನ್ ಮಾಡ್ತಿರೋದ್ರಿಂದ ನನಗೆ ಕಸ್ಟಮರ್ ಬೇಸು ಬೆಳೀತಾ ಹೋಗ್ತಿದೆ. ಸೊ ನೀವು ಆ ರೀತಿಯೇ ಒಂದು ಕಸ್ಟಮರ್ನ ಬೇಸ್ನ ಇಟ್ಕೊಂಡು ನೀವು ಡೈರೆಕ್ಟಾಗಿ ಕೂಡ ಸಪ್ಲೈ ಮಾಡ್ಬೋದು, ಅಥವಾ ದೊಡ್ಡ ದೊಡ್ಡ ಸ್ಟೋರ್ಸ್ಗೆ ಎಗ್ಸ್ನ ನೀವು ಪ್ರೊವೈಡ್ ಮಾಡ್ಬೋದು. ಎಗ್ಸ್ ಅಂತೂ ಒಳ್ಳೆ ಡಿಮ್ಯಾಂಡ್ ಇದೆ. 10 ರೂಪೀಸಿಗೆ ನಾವು ಕಳಿಸ್ತಿದ್ದೀವಿ. ಅಂದರೆ ವಿತ್ ಬಾಕ್ಸು, ವಿತ್ ಲೇಬಲ್ಲು. ವಿತೌಟ್ ಬಾಕ್ಸ್ ಅಂದರೆ ಕಮ್ಮಿ ಕೇಳ್ತಾರೆ. ಬಾಕ್ಸ್ನಲ್ಲಿ ಹಾಕಿ ನಾವು ಪ್ರೊಫೆಷ್ನಲ್ ಆಗಿ ಕಳಿಸಿದಾಗ ನಾವು 10 ರೂಪಾಯಿಗೆ ಒಂದೇ ಮೊಟ್ಟೆ ನನಗೆ
ಆ ಯೂನಿಟಿಂದ ನನಗೆ ಅಷ್ಟು ಲಾಭ ಇದೆ. ಒಂದು 5 ಕುರಿ ಇದೆ, ಅದು ಟ್ರಯಲ್ಗೆ ಅಂತ ಈ ವರ್ಷ ಬಿಟ್ಟಿದ್ದೀವಿ. ಅದಕ್ಕೆ ಏನು ಕಾಯಿಲೆ ಬರುತ್ತೆ, ಏನು ಅಕಸ್ಮಾತ್ ಏನಾದರೂ ಲಾಸ್ ಆಯಿತು ಅಂದ್ರೂ ಸಣ್ಣ ಪ್ರಮಾಣದಲ್ಲಿ ಲಾಸ್ ಆಗಲಿ, ನಾನು 15 ಕುರಿ ಕಟ್ಟುವಷ್ಟು ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ. ಬಟ್ 5 ಕುರಿನಲ್ಲಿ ಫಸ್ಟು ಒಂದು ಪ್ರಯೋಗ ಮಾಡಿ ಅದು ಸಕ್ಸಸ್ ಆಯಿತು ಅಂದರೆ ನೆಕ್ಸ್ಟು 15 ಕುರಿ ಬಿಡ್ತೀವಿ. 2 ಹಸು ಇತ್ತು, ಒಂದು ಹಸು ಸತ್ತು ಹೋಯಿತು, ಇನ್ನೊಂದು ಹಸು ಇದೆ. ಹಸು ಕಟ್ಕೊಂಡಾಗಲೂ ಅಷ್ಟೇ, ಆ ಹಸು ನಮ್ಮ ಹಸು ಇದ್ದಾಗ 12 ಲೀಟ್ರ್ 13 ಲೀಟ್ರ್ ಹಾಲು ಕೊಡ್ತಿತ್ತು. ಒಂದು ಲೇಬರ್ದು ನಾವು ಅಲ್ಲಿ ನಮಗೇನು ಒಬ್ಬ ಲೇಬರ್ದು ಖರ್ಚು ಬರುತ್ತೆ ಅದನ್ನಲ್ಲಿ ತೆಗಿಬೋದು. ಏನು ನಮಗೆ ಎಷ್ಟು ಬೇಕೋ ಹಾಲು ಇಟ್ಕೊಂಡು ಮಿಕ್ಕಿದ್ದನ್ನು ಮಾತ್ರ ಡೈರಿಗೆ ಹಾಕ್ತಿದ್ದೆ. ಅದರಿಂದ ಬರೋ ಆದಾಯದಲ್ಲಿ ಒಂದು ಲೇಬರ್ದು ನನಗೆ ಸಂಬಳ ಮುಗಿದೋಗ್ತಿತ್ತು. ಸೊ ಇದಿಷ್ಟು ಯೂನಿಟ್ಟು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಈ 1.25 ಎಕರೆನಲ್ಲಿ ಇದನ್ನು ಮಾಡಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.